ಈಗ 316ನೇ ಕಥೆಯನ್ನು ಕೇಳೋಣ. ಇಂದ್ರಂತೆ ಕಚ ಹೊರಟಿದ್ದಾನೆ. ಕಚ, ನನಗೆ ಹೂ ತಂದು ಕೊಡ್ತೀಯಾ ಅಂತ ಕೇಳ್ತಾಳೆ ದೇವಯಾನಿ. ಆಗಲೇ ತಂದು ಕೊಡ್ತೀರಿ ಅಂತ ಹೂ ತರಲಿಕ್ಕೆ ಹೋದಾಗ ಅಸುರರು ನೋಡಿದ್ರು. ಯಾರು ನೀನು? ನಾನು ಕಚ, ಬೃಹಸ್ಪತ್ಯಾಚಾರ್ಯ ಮಗ ಅಂತ. ಎಲ್ಲ ಎಷ್ಟು ಸರಿ ಸಾಯಿಸಿದ್ರು ಬದುಕ್ತಾನಲ್ಲ ಇವ. ಹೆಸರು ಸುಮ್ಮನೆ ಬಿಡಬಾರ್ದು. ಅವನು ಸಾಯಿಸಿ ಅದನ್ನು ಬೂಡಿ ಮಾಡಿ ಶುಕ್ರಾಚಾರ್ಯ ಕುಡಿಯೋ ಪಾನೀಯದಲ್ಲಿ ಬೆರೆಸಿ ಕೊಟ್ಟುಬಿಡ್ತಾರೆ. ಅವರು ಕುಡಿದು ಬಿಟ್ರು. ಸಂಜೆ ಹೊತ್ತಿನಲ್ಲಿ ಕಚ ಬರಲಿಲ್ಲ. ಅಪ್ಪ, ಹೂ ತರಲಿಕ್ಕೆ ಕೇಳಿದೆ, ಕಚ ಇನ್ನೂ ಬರಲಿಲ್ಲ. ನನಗೆ ಕಚ ಬೇಕು, ನಾ ಬದುಕೋದಿಲ್ಲ ನೋಡು. ಸರಿ, ಕಚ ಬಾ ಹೊರಗೆ ಅಂತ ಮಂತ್ರ ಹೇಳ್ತಾರೆ. ಸ್ವಾಮಿ, ನಿಮ್ಮ ಹೊಟ್ಟೊಳಗಿದ್ದೀನಿ, ನಾ ಏನು ಮಾಡಲಿ? ನೋಡವ್ವ, ಕಚ ಬೇಕಾದರೆ ನಾನು ಸಾಯಬೇಕಾಗುತ್ತೆ, ನಾ ಉಳಿಬೇಕಾದ್ರೆ ಕಚ ಸಾಯಬೇಕಾಗುತ್ತೆ. ಇಬ್ಬರಲ್ಲಿ ಒಬ್ಬರು ಮಾತ್ರ ಬದುಕಲಿಕ್ಕಾಗುತ್ತೆ. ನನಗಿಬ್ಬರು ಬೇಕು, ನನಗಿಬ್ಬರು ಬದುಕಬೇಕು. ಆಗ ಶುಕ್ರಾಚಾರ್ಯ ಹೇಳ್ತಾರೆ, ಕಚ, ನಾನು ನಿನಗೆ ಮಂತ್ರ ಉಪದೇಶವನ್ನು ಮಾಡ್ತೇನೆ. ನೀ ನನ್ನ ಹೊಟ್ಟೆಯನ್ನು ಸೀಳಿಕೊಂಡು ಬಾ, ಆಮೇಲೆ ನನ್ನನ್ನು ಬದುಕಿಸಿ ಹೋಗು. ಆಗಲಿ ಸ್ವಾಮಿ. ಅದೇ ರೀತಿ ಮಂತ್ರ ಉಪದೇಶ ಮಾಡಿದ್ರು. ಕಚ ಮಂತ್ರವನ್ನು ಪಡೆದ, ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದ, ಶುಕ್ರಾಚಾರ್ಯರನ್ನು ಬದುಕಿಸಿದ ಆ ಮೃತ ಸಂಜೀವನಿಯಿಂದ. ನಂತರ ತಾನು ಅಲ್ಲೇ 1000 ವರ್ಷ ಸೇವೆ ಮಾಡ್ತಾ ಇದ್ದ. ನಂತರ ಅವರ ಅಪ್ಪಣೆಯನ್ನು ಪಡೆದು ಹೊರಟ. ಆಗ ದೇವಯಾನಿ ಬಂದು, ನೀನು ನನ್ನನ್ನು ಮದುವೆ ಮಾಡಿಕೋಬೇಕು ಅಂತಾಳೆ. ಇಲ್ಲಮ್ಮ, ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳುವಂತಿಲ್ಲ. ನಿನ್ನ ತಮ್ಮನಾಗಬೇಕು ನಾನು. ಯಾರ ಹೊಟ್ಟೆಯೊಳಗೆ ನೀನು ಇದ್ದೀಯೋ ಅದೇ ಹೊಟ್ಟೆಯೊಳಗೆ ನಾನು ಕೆಲವು ಕಾಲ ಇದ್ದಿದ್ದೇನೆ. ಹೀಗಾಗಿ ಸಹೋದರನಾಗಬೇಕು. ಮತ್ತು ನೀ ಗುರುಪುತ್ರಿ ಮತ್ತು ಗುರುಗಳ ಆಜ್ಞೆ ಇಲ್ಲ. ಹಾಗೆಲ್ಲ ಮದುವೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ತಾಯಿ. ಹಾಗಾದರೆ ನೀನು ಕಲಿತ ವಿದ್ಯೆ ನಿನಗೆ ಉಪಯೋಗವಾಗದೆ ಹೋಗಲಿ ಎಂದು ಶಾಪ ಕೊಡ್ತಾಳೆ. ಅವಾಗ ಹೇಳ್ದ, ನಾನು ಕಲಿತ ವಿದ್ಯೆ ನನಗೆ ಉಪಯೋಗವಾಗದೆ ಹೋದರೂ ಅಡ್ಡಿಲ್ಲ. ನಾನು ಇನ್ನೊಬ್ಬರಿಗೆ ಅದನ್ನು ಉಪದೇಶ ಮಾಡಿ ಅವರ ಮೂಲಕವಾಗಿ ಉಪಯೋಗಕ್ಕೆ ಬೀಳುವಂತೆ ಮಾಡ್ತೇನೆ. ನೀನು ಸುಮ್ಮನೆ ನನಗೆ ಶಾಪ ಕೊಟ್ಟಿಲ್ಲ. ನಿನಗೆ ಬ್ರಾಹ್ಮಣ ಗಂಡ ಬಾರದೆ ಹೋಗಲಿ ಅಂತ ಹೇಳಿ ಅವನು ಶಾಪ ಕೊಡ್ತಾನೆ. ನಂತರ ಅಲ್ಲಿಂದ ಹೊರಟೇ ಬಿಟ್ಟಿದ್ದಾನೆ. ಅಂತೂ ಸ್ವರ್ಗಕ್ಕೆ ಬಂದು ಸೇರಿದ. ದೇವತೆಗಳಿಗೆ ಭಾಳ ಸಂತೋಷವಾಯಿತು. ಇನ್ನು ಮೃತ ಸಂಜೀವನಿ ವಿದ್ಯೆ ನಮಗೂ ದೊರಕಿತು ಅಂತ ಹೇಳಿ ಸಂತೋಷಪಟ್ಟಿದ್ದಾರೆ. ಹೀಗೆ ಕಚನ ಕತೆ ಬಹಳ ರೋಚಕವಾದದ್ದು. ಇಲ್ಲಿಗೆ 316ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.